ಹಾಯ್ ಹಾಯ್ ಫ್ರೆಂಡ್ಸ್, ಇವತ್ತು ತೊಗರಿಬೇಳೆ ಹಾಕಿ ಮಾವಿನಕಾಯಿ ಪಪ್ಪು ಮಾಡ್ತಾಯಿದ್ದೀನಿ. ಆಂಧ್ರ ಸ್ಟೈಲ್ 2 ಮಾವಿನಕಾಯಿ ಹುಳಿ ತಗೊಂಡಿದ್ದೀನಿ. ಆಮೇಲೆ ಈ ಕಪ್ನಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ಹಾಕಿದ್ದೀನಿ ಬೇಯಿಸೋಕ್ಕೆ. ಈಗ ತಾನೇ ಹಾಕಿದ್ದೀನಿ, ಅರ್ಧ ಕಪ್ಪು ಹಾಕಿದ್ದೀನಿ. ಆಮೇಲೆ ಮಾಡಿ ತೋರಿಸ್ತೀನಿ ಇವಾಗ ಮಾವಿನಕಾಯಿ ಪಪ್ಪು ಹೇಗೆ ಮಾಡೋದಂತ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಸೀಸನ್ ಅಲ್ವಾ, ಭಾಳ ಟೇಸ್ಟಿ ಇರುತ್ತೆ. ಅಷ್ಟೇ, ಒಂದು 2 ವಿಸಿಲ್ಸ್ ಬರಬೇಕು. ಇವಾಗ ತೋರಿಸ್ತೀನಿ. ಇವಾಗ ಬೇಳೆ 2 ವಿಸಿಲ್ಸ್ ಬಂದಿದೆ, ಕುಕ್ಕರ್ನಲ್ಲಿ ಹಾಕಿದ್ದೀನಿ. ಆಮೇಲೆ ಇವಾಗ ಪಾತ್ರೆ ಇಟ್ಟುಕೊಂಡಿದ್ದೀನಿ. ಮಾವಿನಕಾಯಿ ಸಪ್ರೇಟಾಗಿ ಬೇಯಿಸ್ಕೊತೀನಿ. ಮಾವಿನಕಾಯಿ 2 ತಗೊಂಡಿದ್ನಲ್ಲ, ಪೀಸಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಟ್ಟು ಹಾಕಬೇಕು. ಆಮೇಲೆ ಇದು ಫಸ್ಟ್ ಎಣ್ಣೆ ಹಾಕಿ 1 ಸ್ಪೂನ್ ಸಾಕು. ಅಂದರೆ 3 ಸತಿ ಸ್ವಲ್ಪ ಹಾಕಿದ್ದೀನಿ. 1 ಸ್ಪೂನ್ ಆಗುತ್ತೆ ಅಷ್ಟು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸಾಸಿವೆ ಹಾಕಬೇಕು. ಇವಾಗ 1 ಸ್ಪೂನ್ ಹಾಕಿದ್ದೀನಿ, ಎಣ್ಣೆ ಬಿಸಿ ಆಯಿತು. ಆಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಇಷ್ಟು ಸಾಸಿವೆ ಹಾಕಿದ್ದೀನಿ. ಆಮೇಲೆ ಇದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಇಷ್ಟು ಸ್ವಲ್ಪ ಹಾಕಬೇಕು. ಈರುಳ್ಳಿ ಚೆನ್ನಾಗಿರುತ್ತೆ ಫ್ಲೇವರ್. ಆಮೇಲೆ ಮೇಥಿ ಜೀರಾ 2 ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇದೆಲ್ಲ ಇಷ್ಟು ಐಟಮ್ಸ್ ಹಾಕಿದ್ದೀನಿ. ಆಮೇಲೆ ಇವಾಗ ಸ್ವಲ್ಪ ಕರಿಬೇವು ಹಾಕಬೇಕು. ಇಷ್ಟು ಕರಿಬೇವು ಸ್ವಲ್ಪ ಹಾಕಿದ್ದೀನಿ. ಅಷ್ಟಿದೆ, ಇನ್ನೂ ಸ್ವಲ್ಪ ಇದ್ದರೆ ಹಾಕ್ಬೋದು. ನಮ್ಮ ಮನೆಯಲ್ಲಿ ಅಷ್ಟಿದೆ, ಅಷ್ಟು ಹಾಕಿದ್ದೀನಿ. ತರಬೇಕು. ಆಮೇಲೆ ಇಷ್ಟು ಇವಾಗ ಮಾವಿನಕಾಯಿ 2 ತಗೊಂಡಿದ್ನಲ್ಲ, 2 ರೌಂಡದು ಹುಳಿದು ಇಷ್ಟು ಇವಾಗ ಹಾಕಿಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಪಪ್ಪು ಅಂತೀವಿ ತೆಲುಗಿನಲ್ಲಿ. ತುಂಬ ಟೇಸ್ಟ್ ಇರುತ್ತೆ. ಜೀರಿಗೆ, ಸಾಸಿವೆ, ಮೆಣಸಿ ಎಲ್ಲ ಹಾಕಿದ್ಮೇಲೆ ಆಮೇಲೆ ಇವಾಗ ನೀರು ಹಾಕಬೇಕು. ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಆ ಬೇಳೆ ತೆಗೆದಿದ ಮೇಲೆ 2 ವಿಸಿಲ್ಸ್ ಬಂತು. ಇವಾಗ ತೆಗಿಬೇಕು. ಅದು ಸ್ವಲ್ಪ ಬಿಸಿ ಇದೆ ವಿಸಿಲ್. ಆಮೇಲೆ ಇದು ನೀರು ಸ್ವಲ್ಪ ಹಾಕ್ತೀನಿ. ಅದರಲ್ಲಿ ನೀರು ಬರುತ್ತಲ್ವ ಬೇಳೆನಲ್ಲಿ, ಅದಕ್ಕೆ ಇಷ್ಟು ಹಾಕಿದ್ದೀನಿ ನೀರು. ಆಮೇಲೆ ಖಾರ ಪುಡಿ ಹಾಕ್ತಾಯಿದ್ದೀನಿ. ಕೆಲವರು ಸಾಂಬಾರು ಪುಡಿ ಹಾಕ್ತಾರೆ, ಆದರೆ ನಾವು ಜಾಸ್ತಿ ಖಾರ ಪುಡಿನೇ ಹಾಕ್ತೀವಿ, ಚೆನ್ನಾಗಿರುತ್ತೆ ಟೇಸ್ಟ್. ಇದು ಖಾರ ಪುಡಿ ಹಾಕಿದ್ದೀನಿ. ಅಂದರೆ ಅವರವರು ಖಾರ ಎಷ್ಟು ತಿಂತಾರೋ ಅಷ್ಟು ಹಾಕ್ಕೊಬೋದು. ನಾವು ಸ್ವಲ್ಪ ಜಾಸ್ತಿನೇ ತಿಂತೀವಿ, ಜಾಸ್ತಿ ಹಾಕಿದ್ದೀನಿ. ಆಮೇಲೆ ಇದು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಇಷ್ಟು. ಆಮೇಲೆ ಪೆಪ್ಪರ್ ಪೌಡರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ನೋಡಿ, ಇದು ನಾನು ರೆಡಿ ಮಾಡಿ ಇಟ್ಕೊತೀನಿ ಮನೆಯಲ್ಲೇ. ಜೀರಾ ಪೆಪ್ಪರ್ ಎಲ್ಲ ಇದು ಇಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಆಮೇಲೆ ನೆಕ್ಸ್ಟ್ ಉಪ್ಪು ಹಾಕಬೇಕು. ನಾನಿಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಒಂಚೂರು ಹಾಕ್ತೀನಿ. ನೋಡಿ, ಇದರಲ್ಲಿ ಇದು ಚೌಟ್ ಆಗುತ್ತೆ, ಇದರಲ್ಲಿ ಹಾಕಿದ್ದೀನಿ ಒಂದು. ಆಮೇಲೆ ಬೇಕಾದರೆ ನೋಡಿ ಹಾಕ್ಕೋಬೇಕು ಬೇಳೆ ಹಾಕಿದ ಮೇಲೆ. ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತೆ ನೋಡ್ಕೊಂಡು. ಇಷ್ಟು ಹಾಕಿದ್ದೀನಿ ಇದನ್ನಲ್ಲಿ ಇವಾಗ ಅಷ್ಟು. ಇದೆಲ್ಲ ಹಾಕಿ ಆಮೇಲೆ ಸ್ವಲ್ಪ ಬೇಯಿಸಬೇಕು. ಬೆಂದಿದ ಮೇಲೆ ಇದು ಬಾಯ್ಲ್ ಹಾಕಿದ ಮೇಲೆ ಅದು ವಿಸಿಲ್ ಬಂದಿದೆಯಲ್ಲ, ಈಗ ತಾನೇ ತೆಗಿಬೇಕು. ತೆಗೆದು ಆ ಬೇಳೆನ ಇದನ್ನಲ್ಲಿ ಮಿಕ್ಸ್ ಮಾಡಬೇಕು ಅಷ್ಟೇ. ಅದು ಮಾವಿನಕಾಯಿ ಸೂಪರ್ ಪಪ್ಪು ರೆಡಿ ಆಗುತ್ತೆ. ಮಾವಿನಕಾಯಿ ಪಪ್ಪು ಅಂತೀವಿ. ತುಂಬ ಟೇಸ್ಟಾಗಿರುತ್ತೆ. ಗಟ್ಟಿಯಾಗಿ ಮಾಡ್ಕೋಬೇಕು. ಆಮೇಲೆ ತೋರಿಸ್ತೀನಿ ಅದು ಮಿಕ್ಸ್ ಮಾಡಿ ಲಾಸ್ಟ್ನಲ್ಲಿ. ಇವಾಗ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಇವಾಗ ಪಪ್ಪು ರೆಡಿ ಆಗಿದೆ. ಇದು ಮಾವಿನಕಾಯಿ ಪಪ್ಪು ಮಾಡಿದ್ನಲ್ಲ, ತುಂಬ ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟ್ ಇರುತ್ತೆ. ಇದು ಹೊಟ್ಟೆ ಸಹಿತ ಆಗಿದ್ನಲ್ಲ, ಹೊಟ್ಟೆನೂ ತುಂಬ ಟೇಸ್ಟ್ ಇರುತ್ತೆ. ಹುಳಿ ಆಗೋಯ್ತು. ಇಷ್ಟು ತಿಕ್ಕಾಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನೂ ನೀರಿದ್ರೆ ಚೆನ್ನಾಗಿರಲ್ಲ, ಇನ್ನೂ ತಿಕ್ಕಿದ್ರೆ ಚೆನ್ನಾಗಿಲ್ಲ. ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ಈ ಥರ ಅಷ್ಟೇ. ಇದು ರೆಡಿ ಆಗೋಗಿದೆ. ಮಾವಿನಕಾಯಿ ಪಪ್ಪು ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಸೈಡ್ನಲ್ಲಿ ಈರುಳ್ಳಿ ಇಟ್ಟುಕೊಂಡಿದ್ದೀನಿ. ಕಾಲಿಫ್ಲವರು, ಆಲೂಗಡ್ಡೆ, ಈರುಳ್ಳಿ, ಆಮೇಲೆ ಟೊಮೆಟೊ,
ಆಮೇಲೆ ಇದು ಜಾಕ್ ಫ್ರೂಟ್ ಬೀಜ ಹಾಕಿ ಪಲ್ಯ ಮಾಡ್ತೀನಿ. ಅದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತೋರಿಸ್ತೀನಿ.